ಎಲ್ಲಿಗೆ ಬರ್ತಾಳೆ? ಹಾಂ, ಓಕೆ, ನಮ್ಗೆ ಅದು ಗೊತ್ತಿಲ್ಲ. ನನಗೆ ಆನ್ ಕ್ಯಾಮ್ರಾ ಅದನ್ನು ಹೇಳ್ಬೋದು ಇಲ್ವೋ. ಹೀರೋಯಿನ್ ಬರೋದು ಒಂದು ಮಾರುತಿ ವ್ಯಾನ್ ಬರುತ್ತೆ ಗೊತ್ತಲ್ಲ ಸರ್, ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೊತಾರೆ ಒಬ್ರು ಲೇಡಿ, ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ, ಅದೇ ಮಾರುತಿ ವ್ಯಾನಲ್ಲೇ ಅವ್ರು ಆ ಕಡೆ ಡೋರ್ಲಿ ಇಳ್ದಿರೋದು. ದಟ್ ಇಸ್ ದ ಸೇಮ್ ಮಾರುತಿ ವ್ಯಾನ್. ಅಂದರೆ ಎಲ್ಲಿದ್ರು ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗುತ್ತೆ. ಅವರು ಎಲ್ಲಿ ಇಟ್ಟಿದ್ರು ಅವರು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಹೇಳಿದ್ವಿ ನಾವು ಅದನ್ನು. ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಅವರು ಫಸ್ಟ್ ಪಾಸ್ ಆಗ್ತಾರೆ, ಆ ಗಾಡಿ ಪಾಸ್ ಆಗೋದಕ್ಕೂ ಅವ್ರು ರಿವೀಲ್ ಆಗ್ತಾರೆ. ಸೊ ದೋ ಕಿಶೋರ್ ಸರ್ ವಾಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಅವ್ರನ್ನ ಇಟ್ಟಿದ್ರು ಅನ್ನೋದು ನಾವಲ್ಲಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಒಂದು. ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬ ಚೆನ್ನಾಗಿ. ರೌಂಡ್ ಆಫ್ ಮಾಡ್ಬೋದಾಗಿತ್ತು ಅಂತಂದರೆ ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು, ಬಟ್ ಅದು ಪಾರ್ಟ್ 2 ಸ್ಕ್ರಿಪ್ಟಲ್ಲಿ ಹೇಳಿದ್ದೆ ಅವ್ರಿಗೆ, ಹೇಳಿಲ್ಲ. ಓಕೆ, ಪಾರ್ಟ್ 2ನಲ್ಲಿ ಅದು ಕನ್ಕ್ಲೂಡ್ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ತರುಣ್ ಸಿನಿಮಾದಲ್ಲಿ ಅಂದಿ ಅಂದರೆ ವರಹಸ್ವಾಮಿ ಇರೋ ಪಾತ್ರಗಳೆಲ್ಲ ಒಂದಷ್ಟು ಲಕ್ಕು, ಒಂದು ಅದೃಷ್ಟ ಅನ್ನೋದು ಕ್ಯಾರಿ ಆಗಿದೆ ಅಂತ ಇದೆ ನಮ್ಮ ತಲೆಯಲ್ಲಿ. ಸೊ ಈ ಸಿನಿಮಾದಲ್ಲೂ ಅಂದಿ ಗುದ್ದೆ ನಿಮ್ಮನ್ನು ಗೆದ್ಸಿದೆಯೇನೋ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇದೆ ಆ್ಯಕ್ಚುಲಿ. ಸರ್ ಅದು ಇರ್ಬೋದು. ನಾನು ತುಂಬ ದೇವ್ರನ್ನ ನಂಬುವಂಥವನು, ದೈವ ಭಕ್ತಿಗಳನ್ನ ನಂಬುವಂಥವನು. ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹಸ್ವಾಮಿ ಮೇಲೇ ನಾವು ಅದು ಮಾಡಿದ್ದು. ಅವಾಗ ತುಂಬ ನಮಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು. ಇಲ್ಲೂ ಅಷ್ಟೇ ನಾವು ಅದು VFX ಮಾಡಿದ ಆ ಶಾರ್ಟ್ನ ಫಸ್ಟ್ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ. ಆಮೇಲೆ ಅರ್ಧ ಅದು VFXಲ್ಲಿ ರೆಡಿ ಆಗೋಯ್ತು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ, ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡೋಣ ಪುನಿ ಅಂತಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾರಣಾಂತರಗಳಿಂದ ಗುದ್ದಿದ್ದು, ಬಟ್ ಏಟಾಗಿದೆ, ಏನು ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲನ ಇಡೀ ಸಿನಿಮಾದಲ್ಲಿ ಒಂದು ಡಿವೋಷನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ಯಾರೂ ಕಾಪಾಡಲ್ಲ ಅಂದಾಗ ದೇವ್ರು ಕಾಪಾಡ್ತಾನೆ ಅಂತ ನಂಬ್ತೀನಿ ನಾನು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪುನೀತ್. ಸೊ ಅದು ಫಸ್ಟ್ ಶಾರ್ಟಿಂದ ಹಿಡಿದು ನಿಮಗೆ ಲಾಸ್ಟ್ ಶಾರ್ಟ್ ಮಾತಪ್ಪನ ಶಾರ್ಟ್ ಬರೋ ತನಕನೂ ಕೂಡ ನಾವು ಅದನ್ನ ಮೇಲೇ ಬೇಸ್ ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಅಷ್ಟು ಜನ BP ಶುಗರ್ನ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಇದ್ರದ್ದು ಆ್ಯಂಬುಲೆನ್ಸ್ ಸೀನ್ ಬಂದಾಗ ತುಂಬ ಜನ ಎಲ್ಲ ಸೀಟ್ ಎಡ್ಜ್ ಬಂದು ಕುತ್ಕೊಂಡ್ಬಿಟ್ರು. ಅಂದರೆ ಅದೇ ಪ್ರಾಮಿಸ್ ಮಾಡಿದ್ದು, ನಾವೇನು ಬೇರೆ ಏನಿರಲಿಲ್ಲ, ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ, ಇದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ. ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ. ಅದೇ ಎಲ್ಲ ಹೇಳ್ತಿರೋದ್ರೆ ಅದಕ್ಕೆ ವಿ ಆರ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಲ್ಲ, ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯಿತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು. ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳೋಕ್ಕಾಗದೇ ಇರ್ಬೋದು ಅಥವಾ ಇನ್ನೊಂದು. ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬ ಅಫಿಷಿಯಲ್ ಆಗಿ ಏನು ಹೇಳೋಕ್ಕಾಗಲ್ಲ. ಅವರೆಲ್ಲ ಪಾರ್ಟ್ 2 ಕರ್ಕೊಂಡ್ಬಿಡ್ತೀರಾ ಅಂತ? ಪಾರ್ಟ್ 2 ಇಲ್ಲ 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 ಅಲ್ಲ, ಪಾರ್ಟ್ 2 ಬರ್ತಾರಾ ಅಂತ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲ, ಹುಡುಗ ಹುಡುಗಿ ರಿಯಲ್ ಇಲ್ಲ. ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮಲ್ಲಿ, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಹುಡುಗ ಹುಡುಗಿನೇ ಫಿಕ್ಷನ್, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಇಲ್ಲ ಇಲ್ಲ, ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ. ನಾನು ಹೇಳಿಲ್ವಾ ಪುನಿ, ದೇರ್ ಲಾಟ್ ಆಫ್ ಆರ್ಟಿಕಲ್ಸ್, ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟಿಂದ ಹಿಡಿದು 18th ಅಕ್ಟೋಬರ್ ಏನು ನಡೀತು ಅನ್ನೋ ಇನ್ಸಿಡೆಂಟಿಂದ ಹಿಡಿದು ಈ ಕಪಲ್ ಇನ್ಸಿಡೆಂಟಿಂದ ಹಿಡಿದು ಇದೆಲ್ಲನೂ ಇದೆ ನಮ್ಮಲ್ಲಿ. ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಅಂಥ ದಿವಸನೇ ಅಂತಲ್ಲ, ಅದನ್ನೆಲ್ಲ ಅದೇ ಟೈಲರಿಂಗ್ ಕೆಲಸ ಥರ ಎಲ್ಲ ಹೆಣದು ನಾವು ತೊಗೊಂಬಂದಿರೋದು. ಸೊ ಹಾಗಾಗಿ ಇಟ್ ಇಸ್ ನಾಟ್ ಇವು ನೀವು ಹೇಳ್ದಂಗೆ ನಾವು STF ವಿನಯ್ ಕುಮಾರ್ ಅಂತಿದ್ದಾರೆ, ಅವ್ರ ಪಿಕ್ಚರ್ ನೋಡ್ರೆ ನಾನು ಏನು ಕೇಳಿ ನಾನು ಹೆಂಗೆ ಆನ್ಸರ್ ಮಾಡಲಿ ಅದನ್ನು? ನಾನು ಹೋಗಿ ಕೇಳಿ ಕರ್ಕೊಂಬರಕ್ಕೆ ಆಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾರೆ, ಅವ್ರು ನೋಡ್ಬೋದು, OTTಗೆ ಬಂದಾಗ ನೋಡ್ತಾರೆ, ಥಿಯೇಟ್ರ್ ನೋಡ್ತಾರೆ, ನೋಡ್ಬೋದು, ನಮ್ಗೆ ಗೊತ್ತಿಲ್ಲ. ಮೇಡಮ್ ಏನೋ ಸರಸ್ವತಿ ಮೇಡಮ್ ಏನೋ ಕೇಳಿದ್ರು ಅವಲ್ಲ, ನಮ್ಮ ಸಾರಿ. ಫಸ್ಟ್ ಕಾಪಿ ಬಂದಾಗ ಒಬ್ಬ ಡೈರೆಕ್ಟರ್ ಆಗಿ ನೀವು ಆ ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ ಅವೆಲ್ಲ ಬಿಟ್ಬಿಡಿ, ಒಬ್ಬ ಡೈರೆಕ್ಟರ್ ಆಗಿ ಏನು ಮಿಸ್ ಆಗಿದೆ, ಏನು ಅನ್ನಿಸ್ತು ನಿಮ್ಗೆ? ಇಲ್ಲಮ್ಮ, ಇದ್ರಲ್ಲಿ ನನಗೆ ತುಂಬ ಆ ಥರ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದ್ರೆ ನಾವು ಜೊತೆಗಿಂದನೇ ಟ್ರಾವೆಲ್ ಮಾಡ್ತಿದ್ವಿ, ನಮ್ಮ ಸ್ಟುಡಿಯೋದಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ. ಒಂದೊಂದು ಸೀನ್ ಮಾಡಿದಾಗಲೂ ಪುನೀ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ, ನಾವು ಗ್ಯಾಪಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತೀವಿ. ಆ ಥರದ್ದು ಎಲ್ಲ ಪ್ರೊಸೆಸಲ್ಲೂ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಾವು ಫಸ್ಟಿಂದನೂ ಇತ್ತು. ಇದೇನು ತುಂಬ
ಸಪ್ರೇಟ್ ಏನೋ ಮಾಡ್ಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ. ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ, ಒಂದು ಎಡಿಟರ್ ಆ್ಯಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಅವರಿಬ್ಬರೇ ಫೈನಲ್ ಔಟ್ನ ನೋಡೋದು. ಎಡಿಟರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗು ಮ್ಯೂಸಿಕ್ ಎಲ್ಲ ಒಂದು ಸತಿ ನೋಡ್ತಾರೆ, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್ಕು, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಯಾವಾಗ ಅವರಿಬ್ಬರು ಇದು ಎಕ್ಸ್ಟ್ರಾರ್ನರಿ ತುಂಬ ಚೆನ್ನಾಗಿದೆ ಅಂತಂದ್ರು ನನಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಓಕೆ ನಾವೇನು ಎಫರ್ಟ್ ಹಾಕಿದ್ದೀವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅದರ್ವೈಸ್ ನನಗೆ ಫಸ್ಟ್ ಕಾಪಿ ತುಂಬ ಏನು ಸರ್ಪ್ರೈಸಿಂಗ್ ಇರಲಿಲ್ಲ. ನಾನು ಆದರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವು ಏನು ಅನ್ಕೊಂಡಿದ್ವಿ, ಪೇಪರ್ ಮೇಲೆ ಏನು ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ, ಅದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ಕನ್ನಡ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜಸ್ಸು ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ. ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ದೀವಿ, ಕನ್ನಡ ಆಗಿದೆ. ಮೇಡಮ್ ನೀವು 7 days ಥರ ಯೋಚನೆ ಮಾಡೋದು, ನಾನು 7 hours ಥರ ಫೀಲ್ ಮಾಡಿದ್ದೆ ಅದನ್ನು. 7 days ಯಾಕೆ, 7 hours ಸಾಕಲ್ವಾ? ನನಗೆ ಆ ಖುಷಿ ಗೊತ್ತಾಗಿದ್ದು 7 hours ಗೊತ್ತಾಗಿತ್ತು ನನಗೆ ಪಿಕ್ಚರ್ದು ಏನು ಖುಷಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು 7 hours ಮಾಡಿ ಇದನ್ನ ಅಂತಂದೆ. ಅವರೇ ಒಂದು 3 days ಜಗದೀಶ್ ಸರ್ ಬೇಡ ಸರ್ ಎಲ್ಲ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಬರಲಿ ಆಮೇಲೆ ಮಾಡೋಣ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದಷ್ಟೇ ಮೇಡಮ್. ಅದರ 7 hours ವಾಸ್ ಮೋರ್ ದೆನ್ ಎನಫ್ ಟು ನೋ ವಾಟ್ ಇಟ್ ಇಸ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಲಂಚ್ ಇದೆ, ಸಾರಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಒಂದು ಫೈನಲ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.